ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ದಕ್ಷಿಣ ಭಾರತದ ಚಿತ್ರರಂಗದ ಮೋಸ್ಟ್ ರೊಮ್ಯಾಂಟಿಕ್ ಜೋಡಿಗಳು ಅಂದ್ರೆ ಅದು ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ. ಈ ಜೋಡಿ ಹಕ್ಕಿಗಳು ಈಗಾಗಲೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗಿದೆ. ರಾಜಸ್ಥಾನದ ಜೈಪುರದಲ್ಲಿ ಮದುವೆ ನಡೆದಿದ್ದು, ಹುಡುಗ ಹಾಗೂ ಹುಡುಗಿ ಮನೆಯ ಎರಡೂ ಸಂಪ್ರದಾಯದಂತೆ ಮದುವೆ ನೆರವೇರಿದೆ. ಕೊಡಗಿನ ಹೆಣ್ಣಾಗಿ ರಶ್ಮಿಕಾ ಅವರ ಕೊಡವ ಸಂಪ್ರದಾಯ ಹಾಗೂ ವಿಜಯ್ ಅವರ ತೆಲುಗು ಸಂಪ್ರದಾಯದಂತೆ ಮದುವೆಯ ವಿಧಿವಿಧಾನ ನಡೆದಿದೆ. ಮಾರ್ಚ್ 4ನೇ ತಾರೀಕು ಹೈದರಾಬಾದ್ನಲ್ಲಿ ಅದ್ದೂರಿ ರಿಸೆಪ್ಷನ್ ನಡೆಯಲಿದೆ. ಈ ವೇಳೆ ಸಿನಿಮಾ ರಂಗದ ಬಹುತೇಕ ನಟ ನಟಿಯರು ಭಾಗಿಯಾಗಲಿದ್ದಾರೆ. ರಶ್ಮಿಕಾ ಹಾಗೂ ವಿಜಯ್ ಬಹುಕಾಲದ ಜೋಡಿ ಹಕ್ಕಿಗಳು. ಇಬ್ರು ಪ್ರೀತಿಯಲ್ಲಿ ಬಿದ್ದು ಹಲವು ವರ್ಷವೇ ಆಗಿತ್ತು. ಆದ್ರೆ ಎಲ್ಲೂ ಗುಟ್ಟು ಬಿಟ್ಕೊಟ್ಟಿರ್ಲಿಲ್ಲ. ಒಬ್ರನ್ನೊಬ್ರು ಪ್ರೀತಿಸ್ತಿದೀವಿ ಅಂತ ಹೇಳ್ಕೊಂಡಿರ್ಲಿಲ್ಲ. ಕೊನೆಗೆ ಮದುವೆ ವಿಷಯವನ್ನು ಕೂಡ ಗುಟ್ಟಾಗೆ ಮಾಡಿ ಮುಗಿಸಿದ್ದಾರೆ. ಸೆಲೆಬ್ರಿಟಿಗಳು ನಿಜ, ಆದ್ರೆ ಮದುವೆ ವಿಷಯವನ್ನ ಇಷ್ಟು ಗುಟ್ಟಾಗಿ ಮಾಡೋದು ಅದೇನಿತ್ತೋ ದೇವರೇ ಬಲ್ಲ. ಅದೆಲ್ಲ ಅವರ ಇಷ್ಟಕ್ಕೆ ಬಿಟ್ಟಿದ್ಬಿಡಿ. ಸದ್ಯ ಸ್ಯಾಂಡಲ್ವುಡ್ ಹಾಗೂ ಟಾಲಿವುಡ್ ನಲ್ಲಿ ರಶ್ಮಿಕಾ ಮದುವೆ ಬಗ್ಗೆಯೇ ದೊಡ್ಡ ಸುದ್ದಿ ಆಗ್ತಾ ಇದೆ. ಸ್ಟಾರ್ ಜೋಡಿಗಳ ಮದುವೆ ಅಪ್ಡೇಟ್ಗೆ ಅಭಿಮಾನಿಗಳು ಕಾದು ಕೂತಿದ್ದಾರೆ. ಇದೇ ಹೊತ್ತಲ್ಲೇ ಮತ್ತೊಂದು ದೊಡ್ಡ ಚರ್ಚೆ ಆಗ್ತಾ ಇದೆ. ಚರ್ಚೆ ಅನ್ನೋದಕ್ಕಿಂತ ಹುಡುಕಾಟ ಅನ್ನಬಹುದು ಏನೋ. ರಶ್ಮಿಕಾ ಮಂದಣ್ಣ ಅವರ ಕುಟುಂಬದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಸರ್ಚ್ ಮಾಡ್ತಾ ಇದ್ದಾರೆ. ತಂದೆ ತಾಯಿ ಯಾರು, ಇವರ ಹಿನ್ನೆಲೆ ಏನು, ತಂಗಿ ಏನ್ ಮಾಡ್ತಿದ್ದಾರೆ, ರಶ್ಮಿಕಾಗೂ ಅವರ ತಂಗಿಗೂ 16 ವರ್ಷದ ಅಂತರ ಇದೆ ಅನ್ನೋದರ ಬಗ್ಗೆ ಎಲ್ಲ ತುಂಬಾ ಹುಡುಕಾಡ್ತಿದ್ದಾರೆ. ಹೀಗಾಗಿ ರಶ್ಮಿಕಾ ಹೆತ್ತವರ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡೋ ಕೆಲಸವನ್ನ ಈ ವಿಡಿಯೋದಲ್ಲಿ ಮಾಡ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಅವರ ತಂದೆ ಮದನ್ ಮಂದಣ್ಣ ಮತ್ತು ತಾಯಿ ಸುಮನ್ ಮಂದಣ್ಣ. ಮದನ್ ಮಂದಣ್ಣ ಕೊಡಗಿನಲ್ಲಿ ಉದ್ಯಮಿಯಾಗಿದ್ದು, ಮಗಳ ಯಶಸ್ವಿಗೆ ಭದ್ರ ಬುನಾದಿ ಹಾಕೊಟ್ಟವರು. ತಾಯಿ ಸುಮನ್ ಮಂದಣ್ಣ ಅವರು ರಶ್ಮಿಕಾ ಅವರ ನಿಜವಾದ ಸಪೋರ್ಟ್ ಸಿಸ್ಟಮ್. ರಶ್ಮಿಕಾ ತಮ್ಮ ಸಿನಿ ಜೀವನದ ಪ್ರತಿಯೊಂದು ಮುಖ್ಯ ನಿರ್ಧಾರವನ್ನ ತಾಯಿ ಸಲಹೆ ಪಡೆದೇ ತೆಗೆದುಕೊಳ್ತಾರೆ. ಮಗಳ ವೃತ್ತಿ ಜೀವನದ ಏರಿಳಿತಗಳಲ್ಲಿ ತಾಯಿ ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ. ಇದೀಗ ವಿಜಯ್ ದೇವರಕೊಂಡ ಅವರ ಅತ್ತೆ ಮಾವನಾಗಿ ಇವರು ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಮಗಳು ರಕ್ಷಿತ್ ಶೆಟ್ಟಿ ಜೊತೆ ದೂರ ಆದಾಗ ಬ್ಯಾಕ್ ಬೋನ್ ಆಗಿ ನಿಂತವರು ಇವರೇ. ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ತಾಯಿ ಮಧ್ಯೆ ಹಣದ ವಿಷಯವಾಗಿ ಮನಸ್ತಾಪ ಆಗಿತ್ತು. ಮನೆ ಕಟ್ಟುವ ವಿಷಯಕ್ಕೆ ಹಣ ಕೇಳಿದ್ದಕ್ಕೆ ರಶ್ಮಿಕಾ ತಾಯಿ ಸಿಟ್ಟಾಗಿದ್ರು ಅಂತ ಹಲವು ಪತ್ರಿಕೆಗಳು ಸುದ್ದಿ ಮಾಡಿದ್ವು. ಇದು ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳೋ ಅನ್ನೋದು ಒಂದು ಗೊತ್ತಿಲ್ಲ. ಯಾಕಂದ್ರೆ ಈ ಬಗ್ಗೆ ಈವರೆಗೂ ಯಾರೂ ಬಾಯಿ ಬಿಟ್ಟು ಮಾತನಾಡಿಲ್ಲ. ಹೀಗಾಗಿ ಈ ಬಗ್ಗೆ ಜಾಸ್ತಿ ಏನನ್ನೂ ಹೇಳೋದಿಕ್ಕಾಗಲ್ಲ. ಆತ್ಮೀಯರೇ, ರಶ್ಮಿಕಾ ಮಂದಣ್ಣ ಅವರಿಗೆ ಒಬ್ಬ ಮುದ್ದಾದ ತಂಗಿ ಇದ್ದಾರೆ. ಅವರ ಹೆಸರು ಶಿಮನ್. ವಿಶೇಷ ಅಂದ್ರೆ ರಶ್ಮಿಕಾ ಹಾಗೂ ಅವರ ತಂಗಿ ನಡುವೆ ಬರೋಬ್ಬರಿ 16 ವರ್ಷಗಳ ವಯಸ್ಸಿನ ವ್ಯತ್ಯಾಸ ಇದೆ. ಶಿಮನ್ಗೆ ಜಸ್ಟ್ 13 ವರ್ಷ ಅಷ್ಟೇ. ಹಿಂದೊಮ್ಮೆ ತಮ್ಮ ಸಂದರ್ಶನದ ವೇಳೆ ರಶ್ಮಿಕಾ ಮಂದಣ್ಣ ತಮ್ಮ ತಂಗಿ ಬಗ್ಗೆ ಭಾವುಕರಾಗಿ ಮಾತನಾಡಿದ್ರು. ನನ್ನ ತಂಗಿ ಬೆಳೆಯೋದನ್ನ ನೋಡೋದಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಕಳೆದ 8 ವರ್ಷಗಳಿಂದ ನಾನು ಕೆಲಸದ ಒತ್ತಡದಲ್ಲಿ ಅವಳಿಂದ ದೂರ ಇದ್ದೆ. ಈಗ ಅವಳು ನನ್ನಷ್ಟೇ ಎತ್ತರಕ್ಕೆ ಬೆಳೆದಿದ್ದಾಳೆ. ಅವಳ ಬಾಲ್ಯದ ಆ ಕ್ಷಣಗಳನ್ನ ನಾನು ಮಿಸ್ ಮಾಡ್ಕೊಂಡೆ ಅಂತ ರಶ್ಮಿಕಾ ಮಂದಣ್ಣ ನಟನೆಯಲ್ಲಿ ಮಾತ್ರ ಅಲ್ಲ, ಓದಿನಲ್ಲೂ ತುಂಬಾ ಮುಂದು. ಕೊಡಗಿನ ಕೂರ್ಗ್ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಬೆಂಗಳೂರಿನ MS ರಾಮಯ್ಯ ಕಾಲೇಜಿನಲ್ಲಿ ಇಂಗ್ಲಿಷ್ ಸಾಹಿತ್ಯ, ಪತ್ರಿಕೋದ್ಯಮ ಮತ್ತು ಸೈಕಾಲಜಿ ವಿಷಯಗಳಲ್ಲಿ ಪದವಿ ಪಡೆದಿದ್ದಾರೆ. ಇತ್ತ ವಿಜಯ್ ದೇವರಕೊಂಡ ಪುಟಪರ್ತಿಯ ಸತ್ಯಸಾಯಿ ಹೈಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ಓದಿದ್ದು, ಹೈದರಾಬಾದ್ನ ಭದ್ರಕಾ ಕಾಲೇಜಿನಲ್ಲಿ BCom ಪದವಿ ಪೂರೈಸಿದ್ದಾರೆ. ಇನ್ನು ಈ ಇಬ್ಬರು ಜೋಡಿಯ ಮಧ್ಯೆ ವಯಸ್ಸಿನ ಅಂತರ ಎಷ್ಟಿದೆ ಅಂತ ನೋಡೋದಾದ್ರೆ ರಶ್ಮಿಕಾ ಮಂದಣ್ಣಗೆ ಈಗ 29 ವರ್ಷ, ವಿಜಯ್ ದೇವರಕೊಂಡಗೆ 36 ವರ್ಷ. ಹೀಗಾಗಿ ಇವರ ನಡುವೆ 7 ವರ್ಷಗಳ ವಯಸ್ಸಿನ ಅಂತರ ಇದೆ. ರಶ್ಮಿಕಾ ಹಾಗೂ ವಿಜಯ್ ಮದುವೆ ನಡೀತಿರೋದು ಜೈಪುರದಲ್ಲಿ. ಎಲ್ಲವೂ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಅನ್ಕೊಂಡಂತೆ ಆಗ್ತಾ ಇದೆ. ಆದ್ರೆ ಮದುವೆ ವೇಳೆ ಎರಡೂ ಕುಟುಂಬದ ಸಂಪ್ರದಾಯಗಳನ್ನ ಪಾಲಿಸಿದ್ದಾರೆ. ಕೊಡಗಿನ ಹೆಣ್ಣಾಗಿ ರಶ್ಮಿಕಾ ಕೊಡವ ಸಂಪ್ರದಾಯ ಹಾಗೂ ವಿಜಯ್ ತೆಲುಗು ಸಂಪ್ರದಾಯದಂತೆ ಮದುವೆಯ ವಿಧಿವಿಧಾನಗಳನ್ನ ನೆರವೇರಿಸಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.